ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 101. ಇವನೊಬ್ಬ ಇಡಿಯಟ್, ಒತ್ತು ಗೊತ್ತಿಲ್ಲ, ಯಾವಾಗ ಬೇಕೋ ಆವಾಗ ಕಾಲ್ ಮಾಡಿಕೊಂಡು ಸಾಯ್ತಾನೆ ಅಂತ ಚರಣನಿಗಿಷ್ಟು ಬೈಯುತ್ತಾ ಜೀವ ತನ್ನವಳತ್ತ ನೋಡಿದರೆ ಮುದ್ದಾಗಿ ನಗುತ್ತಾ ಮಾತನಾಡುತ್ತಿದ್ದಳು. ಅವಳನ್ನೇ ದಿಟ್ಟಿಸುತ್ತಾ ಈಗಷ್ಟೇ ತನ್ನ ಜೊತೆ ಜಗಳ ಮಾಡಿ ಹೋದವಳು ಇವಳೇನಾ ಎಂದುಕೊಂಡವನಿಗೆ ನಿಮಿಷಗಳು ಕಳೆದರೂ ಅವರ ಮಾತು ಮುಗಿಯದೇ ಇದ್ದಾಗ ಸೀದಾ ಅವಳತ್ತ ನಡೆದು ಅವಳ ಮೊಗವನ್ನು ಬೊಗಸೆಯಲ್ಲಿಡಿದು ಅವಳ ದರವನ್ನು ತನ್ನ ದರಗಳಿಂದ ಬಂಧಿಸಿದ್ದನು. ಬೆಚ್ಚಿ ಮೊಬೈಲ್ ಕೈ ಚೆಲ್ಲಿದ ಅಂಜಲಿ ಅವನನ್ನ ದೂರ ತಳ್ಳಿ, ಜೀವ, ಆರ್ ಯು ಮ್ಯಾಡ್, ತಲೆ ಕೆಟ್ಟಿದೆಯಾ ನಿನಗೆ ಎಂದು ಗದರಿದರೆ ಮತ್ತೊಮ್ಮೆ ಅವಳತ್ತ ನುಗ್ಗಿ ಅವಳ ದರಗಳನ್ನು ಬಂಧಿಸಿದಾಗ ಅವನನ್ನು ತಳ್ಳಲು ಪ್ರಯತ್ನಿಸಿ ಸೋತಳು. ನಿಮಿಷಗಳ ಬಳಿಕ ಅವಳಿಂದ ದೂರ ಸರಿದು ತುಟಿ ಒರೆಸಿಕೊಂಡು ನಗುತ್ತಿರುವವನನ್ನು ನೋಡಿ ಕೆಟ್ಟ ಕೋಪ ಬಂದಿತ್ತವಳಿಗೆ. ಅವನಿಗೆ ಹೊಡೆಯಲು ಕೈ ಎತ್ತಿದರೆ ಆ ಕೈಯನ್ನ ಹಿಡಿದು ಅವಳ ಬೆನ್ನ ಹಿಂದೆ ತಿರುಗಿಸಿ, ಇನ್ನೊಮ್ಮೆ ಈ ರೀತಿ ಕೈ ಎತ್ತಿದ್ರೆ ಕೈ ಮುರಿದಾಕಿ ಬಿಡ್ತೀನಿ, ನಾನು ನಿನ್ನ ಗಂಡ, ನಿನ್ನ ಮುಟ್ಟಿ ಮುದ್ದಾಡೋ ಎಲ್ಲ ರೈಟ್ಸ್ ನನಗಿದೆ, ಹೌದು, ಆ ನಿನ್ನ ಲವ್ವರ್ ಜೊತೆ ನಗ್ತಾ ಮಾತಾಡ್ತೀಯ, ನನ್ನ ನೋಡಿದ್ರೆ ಯಾಕೆ ಹಸಿಮೆಣಸು ತಿಂದವರ ಹಾಗೆ ಹಾಡೋದು ಎಂದವನ ಮಾತುಗಳನ್ನು ಕೇಳಲಾಗದೆ ಅವನಿಂದ ಕೈ ಬಿಡಿಸಿಕೊಂಡು ಕೆಳಗಡೆ ಬಿದ್ದಿದ್ದ ಮೊಬೈಲ್ ಹಿಡಿದು, ಅನ್ಎಜುಕೇಟೆಡ್ ತರಹ ಮಾತಾಡಬೇಡ ಜೀವ, ನೀನು ನನ್ನ ಗಂಡ ಹೌದು, ಆದರೆ ಬಲವಂತವಾಗಿ ನನ್ನ ಮುಟ್ಟೋ ಹಕ್ಕು ನಿನಗಿಲ್ಲ ಎಂದವಳ ಮಾತಿಗೆ ನಗುತ್ತಾ, ಹೋ ಸಾರಿ, ಹೌದು, ಆ ಹಕ್ಕು ಯಾರಿಗಿದೆ ಎಂದು ಹೇಳ್ಬಿಡು, ನನ್ನ ಪ್ರಕಾರ ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಮುಂದೇನೋ ಹೇಳುವ ಮೊದಲೇ, ಜೀವ, ಎನಫ್, ಗಂಡನಾಗಿ ಹೆಂಡತಿ ಮೇಲೆ ಇರಬೇಕಾದ ನಂಬಿಕೆ ನಿನಗೆ ನನ್ನ ಮೇಲಿಲ್ಲ, ನನ್ನ ಒಂದು ತಪ್ಪಿನಿಂದ ನಿನಗೆ ನನ್ನ ಮೇಲಿದ್ದ ಫೀಲಿಂಗ್ಸ್ ಬದಲಾಗುತ್ತೆ ಅಂದರೆ ನೀನು ನನಗೆ ತೋರಿದ ಪ್ರೀತಿ ಕಾಳಜಿ ಎಲ್ಲ ನಾಟಕ, ಬರೀ ಸುಳ್ಳು. ಈ ಒಂದು ವಾರದಿಂದ ನೀನು ನನ್ನನ್ನು ಆಡಿಕೊಂಡ ರೀತಿ, ನನ್ನ ಮೇಲೆ ಹೊರಿಸಿದ ಆಪಾದನೆ ಎಲ್ಲ ಕೇಳಿಸ್ಕೊಂಡ್ರೆ ನಿನ್ನ ಫಿಸಿಕಲ್ ನೀಡನ್ನು ನಾನು ಫುಲ್ಫಿಲ್ ಮಾಡಿಲ್ವಲ್ಲ, ಅದರ ಕೋಪವನ್ನು ಹೀಗೆ ನನ್ನ ಮೇಲೆ ತೋರಿಸ್ತಾ ಇದ್ದೀಯ ಅಲ್ವಾ ಎಂದವಳಿಗೆ ಒಡೆಯಲು ಕೈ ಎತ್ತಿದವನು, ಥೂ, ಏನು ಹೇಳ್ದೆ ಲೇ, ಅಷ್ಟೊಂದು ತೆವಲು ಇದ್ದಿದ್ರೆ ನೀನು ಐ ನೀಡ್ ಟೈಮ್ ಅಂದಾಗೆಲ್ಲ ಕುರಿ ತರಹ ತಲೆ ಆಡಿಸಿ ಸುಮ್ಮನೆ ಇರ್ತಿರ್ಲಿಲ್ಲ, ನೀನಿಲ್ಲ ಅಂದರೆ ಇನ್ನೊಬ್ಬಳು ಅಂತ ಹೋಗ್ತಿದ್ದೆ. ಇನ್ನು ನಿನ್ನ ಒಂದು ತಪ್ಪಿನಿಂದ ನಾನು ಬದಲಾಗಿದ್ದಲ್ಲ, ಪದೇ ಪದೇ ನೀನು ಮಾಡ್ತಿರೋ ತಪ್ಪಿನಿಂದ ಶಿಕ್ಷೆ ಅನುಭವಿಸಿ ಸಾಕಾಗಿ ಈಗ ನಿನ್ನ ಮೇಲೆ ಕೂಗಾಡ್ತಾ ಇರೋದು. ನಿನ್ನ ಮೇಲಿದ್ದ ಫೀಲಿಂಗ್ಸ್ ಕಾಳಜಿ ಎಲ್ಲ ನಿಜಾನೇ, ಏನು ಮಾಡೋದು ಹೇಳು. ಮಮ್ಮಿ ನನ್ನ ಜೀವನದಲ್ಲಿ ಯಾವ ಡಿಸಿಷನ್ ತಗೊಂಡ್ರು ದಿ ಬೆಸ್ಟ್ ಆಗಿರುತ್ತೆ, ಸೊ ನೀನು ಅವರ ಆಯ್ಕೆ, ಹಾಗಾಗಿ ಮಮ್ಮಿಗೋಸ್ಕರ ನಿನ್ನ ಜೊತೆ ನಿಯತ್ತಾಗಿದ್ದೀನಿ, ನಿನ್ನ ಹಾಗೆ ನನ್ನ ಕಟ್ಕೊಂಡು ಫ್ರೆಂಡ್ ಅಂತ ಇನ್ನೊಬ್ಬನ ಜೊತೆ ಚಕ್ಕಂದ ಆಡ್ತಿಲ್ಲ ಎಂದವನನ್ನು ಕೆಕ್ಕರಿಸಿ ನೋಡಿ ಏನೂ ಹೇಳದೆ ಕೋಣೆ ಒಳಗಡೆ ಹೋಗಿ ಮಂಚದ ಮೇಲೆ ಅಡ್ಡಾದವಳಿಗೆ ಯಾಕೋ ಈ ಒಂದು ಕಳಂಕ ಇವನ ಜೊತೆಗಿದ್ದಷ್ಟು ದಿನ ತನ್ನನ್ನು ಅಂಟಿಕೊಂಡೇ ಇರುತ್ತದೆ ಎಂದುಕೊಂಡವಳ ಕಂಗಳು ತುಂಬಿತ್ತು. ಸತ್ಯ ಯಾವಾಗಲೂ ಕಹಿ ಆಗಿರುತ್ತೆ ಅಲ್ವಾ, ಅದಕ್ಕೆ ನಿನ್ನ ಫ್ರೆಂಡ್ ವಿಷಯ ಬಂದ ಕೂಡಲೇ ಎಸ್ಕೇಪ್ ಆಗೋದು, ಅದೆಷ್ಟು ದಿನ ನಿಮ್ಮಿಬ್ಬರ ಆಟ ನಡೆಯುತ್ತೆ ನಾನು ನೋಡ್ತೀನಿ ಅಂತ ಬಾಲ್ಕನಿಯಿಂದಲೇ ಕಿರುಚಿ ಸಮಯ ಸರಿದರೂ ಅಲ್ಲೇ ಬಾಲ್ಕನಿಯಲ್ಲಿ ನಿಂತಿದ್ದನು. ತನಗೆ ಇಷ್ಟೆಲ್ಲ ಕೆಲಸದ ಒತ್ತಡದ ಜೊತೆ ಜವಾಬ್ದಾರಿಗಳಿದ್ದರೂ ಅಂಜಲಿಯ ಜೊತೆ ಮಾತನಾಡಲು ಸಮಯ ಮಾಡಿಕೊಂಡು ಬಂದರೆ ತನ್ನೆಡೆಗೆ ಅವಳ ನಿರ್ಲಕ್ಷ್ಯತನ ಬಹುವಾಗಿ ಕಾಡಿತ್ತವನಿಗೆ. ಒಂದು ಕ್ಷಣ ತನ್ನವಳ ಬಗ್ಗೆ ತಾನು ಆಡುತ್ತಿರುವ ಮಾತಿನ ಬಗ್ಗೆ ಯೋಚಿಸಿದ್ದರೆ ಇಂತಹ ಒಂದು ಮನಸ್ತಾಪ ಇಬ್ಬರ ನಡುವೆಯೂ ಇರುತ್ತಿರಲಿಲ್ಲ. ಎಂದಿನಂತೆ ದಿನಗಳು ಸಾಗಿ ಗಿರಿಧಾಮದ ರೇಟಿಂಗ್ ಜೊತೆ ಬುಕ್ಕಿಂಗ್ ಕೂಡ ಮೊದಲಿನಂತೆ ಹೆಚ್ಚಾಗಿ ಎಲ್ಲರೂ ಅವರವರ ಕರ್ತವ್ಯದಲ್ಲಿ ನಿರತರಾಗಿದ್ದರು. ಅದಾಗಲೇ 2 ವಾರ ಸರಿದರೂ ಜೀವ ಮತ್ತು ಅಂಜಲಿ ನಡುವೆ ಆಗೊಮ್ಮೆ ಹೀಗೊಮ್ಮೆ ಜಗಳ, ಮಾತಿನ ಚಕಮಕಿ ನಡೆಯುತ್ತಾ ಇಬ್ಬರ ನಡುವೆ ಇನ್ನಷ್ಟು ಅಂತರ ಸೃಷ್ಟಿಯಾಗಿತ್ತು. ಅಂದು ಗಿರಿಧಾಮ ಸೇರಿದ ಇಬ್ಬರು ಕೆಲಸದಲ್ಲಿ ವ್ಯಸ್ತರಾಗಿದ್ದರು. ಹೌಸ್ ಕೀಪಿಂಗ್ ಬಗ್ಗೆ ಬಂದಿದ್ದ ಮೇಲ್ ಚೆಕ್ ಮಾಡುತ್ತಿದ್ದ ಜೀವ ಕಣ್ಣಿಗೆ ಆಗಷ್ಟೇ ಅಂಜಲಿ ಮೂಲಕ ಬಂದಿದ್ದ ಇಮೇಲ್ ಕಣ್ಣಿಗೆ ಬಿದ್ದಾಗ ಅದನ್ನು ತೆರೆದನು. ವಾರಗಳ ರಜೆ ಕೋರಿ ಮೇಲ್ ಮಾಡುವುದರ ಜೊತೆ ಅವಳ ಜಾಗಕ್ಕೆ ಹೊಸ ಚೆಫ್ ಹೆಡ್ ಒಬ್ಬನನ್ನ ಆಯ್ಕೆ ಮಾಡಿ ಅವನ ಡೀಟೇಲ್ಸ್ ಕೂಡ ಅಟ್ಯಾಚ್ ಮಾಡಿದ್ದಳು. ಪೂರ್ತಿ ಮೇಲ್ ಓದಿ ಅವಳನ್ನು ತನ್ನ ಕ್ಯಾಬಿನ್ನಿಗೆ ಕರೆದು ಅಲ್ಲಿಗೆ ಬಂದವಳಲ್ಲಿ ಯಾವ ವಿಷಯಕ್ಕೆ ರಜೆ ಕೇಳಿದಾಗ ಅವನ ಮೊಬೈಲ್ ರಿಂಗಣಿಸಿತ್ತು. ತಂದೆಯಿಂದ ಬಂದ ಕರೆ ಸ್ವೀಕರಿಸಿ ಅವರ ಮಾತಿಗೆ ಕಿವಿಯಾದವನ ದೃಷ್ಟಿ ಎತ್ತಲೋ ನೋಡುತ್ತಿರುವ ಅಂಜಲಿ ಮೇಲಿತ್ತು.
ಒಂದು ವಾರದ ಮಟ್ಟಿಗೆ ಬೆಳಗಾವಿಗೆ ಹೋಗಿ ಬರಬೇಕೆಂದು ಬೆಳಿಗ್ಗೆಯೇ ಸೊಸೆ ತನ್ನಲ್ಲಿ ಕೇಳಿಕೊಂಡಿದ್ದನ್ನ ಮಗನಿಗೆ ಹೇಳಿ ಅವಳ ಜಾಗಕ್ಕೆ ರೆಕಮೆಂಡ್ ಮಾಡಿರುವ ಭುವನ್ ರೆಡ್ಡಿ ಬಗ್ಗೆಯೂ ಹೇಳಿ ಗಂಗಾಧರ್ ಫೋನ್ ಇಟ್ಟರು. ಒಮ್ಮೆ ನಿಟ್ಟುಸಿರು ಹೊರಚೆಲ್ಲಿ ಭುವನ್ ಡೀಟೇಲ್ಸ್ ಮತ್ತೊಮ್ಮೆ ಓದಿ ಅವಳಲ್ಲಿ ನಾಳೆ ಅವನನ್ನ ಕರೆಯಲು ಹೇಳಿದನು. ಒಂದು ನಿಮಿಷ ಹಾಗೆಯೇ ನಿಂತು ಅವನಿಂದ ಯಾವುದೇ ಪ್ರಶ್ನೆ ಬರದೆ ಇದ್ದಾಗ ಅಲ್ಲಿಂದ ಹೊರಟಳು. ಅವಳತ್ತಲೇ ನೋಡುತ್ತಾ ಅಹಂಕಾರಿ. ಬೆಳಿಗ್ಗೆ ಸಂಜೆ ನನ್ನ ಜೊತೆಯಲ್ಲೇ ಬರ್ತಾಳೆ. ರಾತ್ರಿ ಪೂರ್ತಿ ಒಂದೇ ರೂಮಲ್ಲಿರ್ತೀವಿ. ಆದರೂ ಈಗೀಗೆ ತಾಯಿ ಮನೆಗೆ ಹೋಗಬೇಕು ಅಂತ ಹೇಳೋದು ಬಿಟ್ಟು ಮೇಲ್ ಮಾಡಿದ್ದಾಳೆ. ಕೊಬ್ಬು. ಎಲ್ಲಿಗೆ ಬೇಕಾದರೂ ಹಾಳಾಗಿ ಹೋಗು, ನನಗೇನು. ಕೊನೆಗೆ ಬರಬೇಕಾದದ್ದು ಇಲ್ಲಿಗೆ ತಾನೆ ಅಂತ ಗೊಣಗಿ ವ್ಯಂಗ್ಯವಾಗಿ ನಗುತ್ತಾ ಕೆಲಸದತ್ತ ಗಮನ ಹರಿಸಿದನು. ಸಂಜೆ ಕೆಲಸ ಮುಗಿಸಿ ಅಂಜಲಿ ಕಾರೇರಿದಾಗ ಮೊಬೈಲ್ ಹಿಡಿದು ಕುಳಿತಿರುವವಳತ್ತ ನೋಡಿದ ಜೀವ, ಬೆಳಗಾವಿಗೆ ಯಾಕೆ ಹೋಗ್ತಿರೋದು ಎಂದು ಕೇಳಿದವನನ್ನೇ ದಿಟ್ಟಿಸುತ್ತಾ, ಚೆರ್ರಿ ಬಂದಿದ್ದಾನೆ, ಮೀಟ್ ಆಗೋಕ್ಕೆ ಹೋಗ್ತಿರೋದು ಎನ್ನುವುದನ್ನು ಕೇಳಿ ತಕ್ಷಣ ಬ್ರೇಕ್ ಹಾಕಿದ ರಭಸಕ್ಕೆ ಸೀಟ್ ಬೆಲ್ಟ್ ಹಾಕದ ಕಾರಣ ಅವಳ ತಲೆ ಎದುರಿನ ಡ್ಯಾಶ್ ಬೋರ್ಡಿಗೆ ಸರಿಯಾಗಿ ಬಡಿದಿತ್ತು. ನೋವಲ್ಲಿ ಹಣೆ ಉಜ್ಜುತ್ತಾ, ಆರ್ ಯು ಮ್ಯಾಡ್, ನೋಡ್ಕೊಂಡು ಗಾಡಿ ಓಡಿಸೋಕೆ ಆಗಲ್ವಾ ಎಂದರೆ ಅವಳ ಮಾತಿಗೆ ಕೋಪಗೊಂಡವನು, ಚೆರ್ರಿ ಪರ್ರಿ ಅಂತ ಆ ಲೋಫರ್ ಹೆಸರು ಇನ್ನೊಮ್ಮೆ ಹೇಳಿದ್ರೆ ಸೀದಾ ಎದುರಿರೋ ಗಾಡಿಗೆ ಗುದ್ದಿ ಬಿಡ್ತೀನಿ ನೋಡು ಎಂದು ಬುಸುಗುಟ್ಟಿದರೆ, ಮತ್ತೇನು ಹೇಳಿ, ನಾನು ಬೆಳಗಾವಿಗೆ ಹೋಗ್ತಿರೋ ರೀಸನ್ ಮಾವ ಆಗಲೇ ನಿನಗೆ ಹೇಳಿದ್ದಾರೆ. ಅಲ್ಲದೆ ನನ್ನಮ್ಮನಿಗೂ ಫೋನ್ ಮಾಡಿ ನಿಮ್ಮ ಮಗಳು ಯಾಕೆ ಬರ್ತಿರೋದು ಅನ್ನೋದು ಕೇಳಾಯ್ತು. ಈಗ ನನ್ನಲ್ಲೂ ಕೇಳ್ತಿದ್ದೀಯಾ? ಎಂಟಿ ನನ್ನಲ್ಲಿ ಒಂದು ಮಾತು ಕೇಳದೆ ಹೋಗ್ತಿದ್ದಾಳೆ ಅನ್ನೋ ಸಿಟ್ಟಾ? ಅಥವಾ ಸ್ವಲ್ಪ ದಿನದಿಂದ ನಿನ್ನ ಮೈಯೊಳಗಡೆ ಸೇರಿರುವ ಅನುಮಾನದ ಭೂತ ಹೀಗೆಲ್ಲ ಪ್ರಶ್ನೆ ಮಾಡಿಸ್ತಿದೀಯಾ ಎಂದ ತೀಕ್ಷ್ಣವಾದ ನೋಟಕ್ಕೆ ಏನು ಹೇಳದೆ ಕಾರನ್ನ ಮುಂದಕ್ಕೆ ಚಲಾಯಿಸುತ್ತಾ, ಎಲ್ಲಾದರೂ ಹಾಳಾಗಿ ಹೋಗು, ನನಗೇನು ಎಂದವನ ಮಾತು ಕಿವಿ ಮೇಲೆ ಬಿದ್ದರೂ ತನಗಲ್ಲ ಎನ್ನುವಂತೆ ಮೌನ ತಾಳಿದಳು. ಮನೆ ಬಂದ ಕೂಡಲೇ ಅವಳನ್ನ ಇಳಿಯುವಂತೆ ಹೇಳಿ ಅಲ್ಲೇ ಗಾರ್ಡನ್ನಲ್ಲಿ ವಾಕಿಂಗ್ ಮಾಡುತ್ತಿರುವ ತಂದೆಯನ್ನ ನೋಡಿ ಅತ್ತ ಹೋದವನು ಅವರಲ್ಲಿ 1-5 ನಿಮಿಷ ಮಾತನಾಡಿ ಪುನಃ ಕಾರೇರಿದಾಗ ಅಲ್ಲೇ ನಿಂತಿದ್ದ ಅಂಜಲಿ, ಪುನಃ ಎಲ್ಲಿಗೆ ಹೋಗ್ತಿರೋದು ನೀನು ಎಂದು ಕೇಳಿದರೆ, ಎಲ್ಲಿಗಾದರೂ ಹೋಗಿ ಸಾಯ್ತೀನಿ, ನಿಂಗ್ಯಾಕೆ, ನೀನೇನು ಎಲ್ಲ ನನ್ನಲ್ಲಿ ಹೇಳಿ ಕೇಳಿ ಮಾಡ್ತೀಯಾ, ಇಲ್ಲ ತಾನೆ ಅಂತ ಬೈದವನನ್ನ ನೋಡಿ ತಲೆಕೊಡವಿ ಒಳ ಹೋಗಬೇಕು ಎನ್ನುವಾಗ, ನನ್ನ ಕಬೋರ್ಡಲ್ಲಿ ಕ್ರೀಮ್ ಇದೆ, ಹಣೆಗೆ ಹಚ್ಕೊ, ನಾಳೆ ಅದನ್ನೇ ದೊಡ್ಡ ನೆಪ ಮಾಡಿಕೊಂಡು ಸುಮ್ಮನೆ ರಜೆ ಹಾಕೋದು ಬೇಡ ಎಂದವನತ್ತ ಉರಿ ನೋಟ ಬೀರಿ ಒಳಗಡೆ ನಡೆದರೆ, ಜೀವ ಕಾರನ್ನು ಮನು ಇದ್ದ ಫ್ಲಾಟ್ ಹತ್ತ ತಿರುಗಿಸಿದನು. ತಂದೆಯ ಬಳಿ ಈ ದಿನ ಗೆಳೆಯನಲ್ಲೇ ಉಳಿಯುವುದಾಗಿ ಹೇಳಿದಾಗ ಮಗನ ಮಾತಿಗೆ ಒಪ್ಪದ ಗಂಗಾಧರ್, ಭೇಟಿಯಾಗಿ ಬಾ ಎಂದಿದ್ದರು. ತನ್ನೊಳಗಿನ ಒತ್ತಡವನ್ನೆಲ್ಲ ಮರೆತು ಗೆಳೆಯನ ಜೊತೆಗಿದ್ದು ನಾಳೆ ಬರುವುದಾಗಿ ಹೇಳಿ ಅವರ ಮಾತಿಗೂ ಕಾಯದೆ ಹೋಗಿದ್ದನು. ಬಹುದಿನಗಳ ಬಳಿಕ ಬಂದ ಗೆಳೆಯನನ್ನು ನೋಡಿ ಖುಷಿಪಟ್ಟ ಮನು ಅವನ ಕುಶಲೋಪರಿ ವಿಚಾರಿಸುತ್ತಾ ಮಾತಿಗಿಳಿದರೆ ಗಿರಿಧಾಮ ಮತ್ತು ಬಿಡುವಿಲ್ಲದ ಕೆಲಸದ ಬಗ್ಗೆ ಹೇಳುತ್ತಾ ಕುಳಿತನು. ಗೆಳೆಯ ರಾತ್ರಿ ಇಲ್ಲೇ ಉಳಿಯುತ್ತಿರುವುದಾಗಿ ಹೇಳಿದವನ ಮೇಲೆ ಚಿಕ್ಕ ಸಂಶಯ ಮೂಡಿದರೂ ಇತ್ತೀಚೆಗೆ ಕೆಲಸದಲ್ಲಿ ಮುಳುಗಿರುವ ಗೆಳೆಯನಿಗೆ ಬದಲಾವಣೆ ಬೇಕೆಂದು ಸುಮ್ಮನಾದನು. ರಾತ್ರಿ ಊಟಕ್ಕೆ ಅವನಿಷ್ಟದ ಫುಡ್ ಆರ್ಡರ್ ಮಾಡಿದ ಮನು ಊಟ ಬರುವ ತನಕ ಅವನ ಮಾತಿಗೆ ಕಿವಿಯಾದನು. ಇಬ್ಬರು ಊಟ ಮುಗಿಸಿ ವೈಯಕ್ತಿಕ ಜೀವನದ ಬಗ್ಗೆ ಮಾತು ಬಂದಾಗ ಖುದ್ದು ಮನು ಸಿಎಂ ಮಗನ ಮದುವೆ ದಿನ ಅಂಜಲಿಯಿಂದ ಆದ ತಪ್ಪಿನ ಬಗ್ಗೆ ಕೇಳಿದಾಗ ಮಾತು ಮರೆಸಿ ಅವನ ಮತ್ತು ಜಾಹ್ನವಿ ಬಗ್ಗೆ ವಿಚಾರಿಸಿದನು. 1-2 ಪೆಗ್ ಹಾಕುತ್ತಾ ಪೂರ್ತಿ ರಾತ್ರಿ ಗೆಳೆಯರ ಮಾತು ಸಾಗಿತ್ತು. ಇತ್ತ ಫ್ರೆಶ್ ಆಗಿ ಕೆಳಗಡೆ ಬಂದ ಸೊಸೆಯಲ್ಲಿ ಮಾತಿಗಿಳಿದ ಗಂಗಾಧರರಿಗೆ ಮಗ ಸೊಸೆ ನಡುವಿನ ಮನಸ್ತಾಪ ಇನ್ನೂ ಸರಿಯಾಗಿಲ್ಲ ಎನ್ನುವುದರ ಅರಿವಾಗಿತ್ತು. ಇಂದಲ್ಲ ನಾಳೆ ಇಬ್ಬರ ನಡುವೆ ಎಲ್ಲ ಸರಿಯಾಗಬಹುದು. ಗಂಡ ಹೆಂಡತಿಯ ನಡುವೆ ನಾನು ಹೋಗೋದು ಸರಿಯಾಗಿರೋಲ್ಲ ಎಂದುಕೊಂಡವರು ಅವರಿಬ್ಬರ ಬಗ್ಗೆ ಮಾತಿಗಿಳಿಯದೆ ಸುಮ್ಮನಾದರು. ಊಟ ಮುಗಿಸಿ ಕೋಣೆ ಸೇರಿದ ಅಂಜಲಿ ತನ್ನವನಿಲ್ಲದೆ ಬಿಕೋ ಎನ್ನುತ್ತಿರುವ ಕೋಣೆಯನ್ನು ದಿಟ್ಟಿಸಿ ಬಾಲ್ಕನಿಯತ್ತ ನಡೆದಳು. 8 ತಿಂಗಳಲ್ಲಿ ಅವನ ಒಡನಾಟಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಳು. ಅಲ್ಲದೆ ಸಿಎಂ ಮಗನ ಮದುವೆ ಮುಗಿದ ಕೂಡಲೇ ಅವನ ಮೇಲೆ ತನಗಿರುವ ಭಾವನೆಗಳನ್ನು ವ್ಯಕ್ತಪಡಿಸಿ ಸಂಪೂರ್ಣವಾಗಿ ಅವನ ಹೆಂಡತಿಯಾಗಬೇಕು ಎಂದು ನಿರ್ಧರಿಸಿದಳಲ್ಲವೇ. ಈಗ ತಕ್ಷಣ ಬದಲಾದ ಅವನ ವರ್ತನೆ, ಕಟು ಮಾತೆಲ್ಲ ಯಾಕೋ ಅವಳಿಗೆ ಜೀರ್ಣಿಸಲು ಕಷ್ಟವಾಗಿತ್ತು. ಮನಸ್ಸು ಒಮ್ಮೆ ಅವನನ್ನ ಕ್ಷಮಿಸಿಬಿಡು ಎಂದರೂ ಬುದ್ಧಿ ಅವನಾಡಿದ ಮಾತನ್ನ ಪದೇ ಪದೇ ನೆನಪಿಸಿಕೊಂಡು
ಅವನಿಂದ ದೂರವೇ ಉಳಿದು ಬಿಡುವ ನಿರ್ಧಾರ ಮಾಡಿತ್ತು. ತನ್ನವನ ಬಗ್ಗೆಯೇ ಯೋಚಿಸುತ್ತಾ ಕೋಣೆಯೊಳಗಡೆ ಬಂದವಳಿಗೆ ಖಾಲಿ ಮಂಚ, ಎದುರಿನ ಸೋಫಾ ಎಲ್ಲ ನೋಡಿ ಮನಸ್ಸು ಹಿಂಡಿದರೂ ತಲೆಕೊಡವಿ ಮಂಚದಲ್ಲಿ ಅಡ್ಡಾಗಿ ಅದೆಷ್ಟೋ ಸಮಯದ ಬಳಿಕ ನಿದ್ದೆ ಹೋಗಿದ್ದಳು. ಜೀವ ಇಲ್ಲದ ಕಾರಣ ಮುತ್ತು ಅಂಜಲಿಯನ್ನು ಗಿರಿಧಾಮಕ್ಕೆ ಬಿಟ್ಟು ಹೋದರೆ ಮನು ಫ್ಲಾಟಿಂದಲೇ ಜೀವ ಗಿರಿಧಾಮ ತಲುಪುವಾಗ ಅರ್ಧ ಗಂಟೆ ತಡವಾಗಿತ್ತು. ಅವನು ಬಂದದ್ದು ತಿಳಿದು ಭುವನ್ ರೆಡ್ಡಿ ಜೊತೆ ಅಂಜಲಿ ಅವನ ಕ್ಯಾಬಿನಿಗೆ ಬಂದಿದ್ದಳು. ಭುವನ್ ತನ್ನ ಪರಿಚಯದ ಜೊತೆ ತನ್ನ ಹಿಂದಿನ ಕೆಲಸದ ಬಗ್ಗೆ ಹೇಳಿದಾಗ ಅವನೆಲ್ಲ ಮಾತಿಗೆ ಕಿವಿಯಾದವನು ಮಿಸ್ಟರ್ ಭುವನ್, 7 ಹಿಲ್ಸ್ ಸೌತ್ ಇಂಡಿಯಾದಲ್ಲಿ ಫೇಮಸ್ ಆಗಿರೋ ಸ್ಟಾರ್ ಹೋಟೆಲ್ ಗಿರಿಧಾಮದಲ್ಲಿ ಜಸ್ಟ್ 1 ವೀಕ್ ಹೆಡ್ ಚೆಫ್ ಆಗಿ ವರ್ಕ್ ಮಾಡೋಕ್ಕೆ ನೀವು ಅಲ್ಲಿನ ಜಾಬ್ ಬಿಟ್ಟು ಬಂದ್ರಾ ಅಂತ ಆಶ್ಚರ್ಯದಲ್ಲೇ ಕೇಳಿದರೆ ಸಡನ್ನಾಗಿ ಎದ್ದು ನಿಂತು ಭುವನ್, ಸರ್ ನಿಮಗೆಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನಾನಿಲ್ಲಿ 1 ವಾರ ಅಲ್ಲ ಅಂತ ಮುಂದೇನೋ ಹೇಳುವವನನ್ನು ತಡೆದ ಅಂಜಲಿ, ಗಿರಿಧಾಮ ಪಾಪ್ಯುಲಾರಿಟಿ ನೋಡಿ 1 ವಾರ ಆದರೂ ಪರವಾಗಿಲ್ಲ, ಇಲ್ಲಿ ಒಮ್ಮೆ ಕೆಲಸ ಮಾಡಬೇಕು ಅಂದ್ಕೊಂಡು ಬಂದಿದ್ದಾನೆ ಎಂದು ಪಟಪಟನೆ ಹೇಳಿದ ಅಂಜಲಿಯನ್ನು ಗೊಂದಲದಲ್ಲಿ ನೋಡಿದ ಭುವನ್, ಅಂಜಲಿ ಏನು ಹೇಳ್ತಾ ಇದ್ದೀಯಾ ಸರ್, ಲೆಟ್ ಮಿ ಕಂಪ್ಲೀಟ್ ಎಂದರೆ ಜೀವ ಅವರಿಬ್ಬರನ್ನು ಬದಲಿಸಿ ನೋಡುತ್ತಾ ಅವನ ಬಳಿ ಮಾತನಾಡು ಎಂದ ಕೂಡಲೇ ಜೀವ ಮೊಬೈಲ್ ರಿಂಗಣಿಸಿತ್ತು. 5 ನಿಮಿಷ ಫೋನಲ್ಲೇ ನಿರತನಾದವನು ಮೊಬೈಲಿಗೆ ಕೈ ಅಡ್ಡವಿಟ್ಟು, ಭುವನ್, ಯು ಆರ್ ಇನ್ ಬಾಲಕೃಷ್ಣ ಮುಂದಿನ ಪ್ರೊಸೀಜರ್ ಕ್ಲಿಯರ್ ಮಾಡ್ತಾನೆ. ಅಂಜಲಿ, ನೀವಿಬ್ಬರು ಹೋಗಿ ಅವನನ್ನು ಮೀಟ್ ಮಾಡಿ ಎಂದ ಕೂಡಲೇ ನಿಟ್ಟುಸಿರು ಹೊರ ಚೆಲ್ಲಿದವಳು ಭುವನ್ ಜೊತೆ ಅವನ ಕ್ಯಾಬಿನ್ನಿಂದ ಹೊರಬಂದಾಗ, ಅಂಜು, ಒಳಗಡೆ ನಿನ್ನ ಹಸ್ಬೆಂಡ್ ಹತ್ರ ಸುಳ್ಳು ಯಾಕೆ ಹೇಳಿದೆ? 1 ವಾರ ಇಲ್ಲಿ ಕೆಲಸ ಮಾಡೋಕೆ ನಾನು ಲಕ್ಷಗಟ್ಟಲೆ ಸ್ಯಾಲರಿ ಬರೋ ಆ ಜಾಬ್ ಬಿಟ್ಟು ಬರಬೇಕಾಗಿತ್ತಾ ಅಂತ ಅಸಮಾಧಾನದಲ್ಲಿ ಹೇಳಿದರೆ ಹಣೆ ನೀವಿಕೊಂಡವಳು, ರೆಡ್ಡಿ ಪ್ಲೀಸ್ ಕಣೋ, ಈಗ ನನ್ನ ಮೆದುಳಿಗೆ ಕೈ ಹಾಕೋ ಕೆಲಸ ಮಾಡಬೇಡ. ನೀನಿಲ್ಲಿ 1 ವಾರ ಅಲ್ಲ ಪರ್ಮನೆಂಟಾಗಿ ವರ್ಕ್ ಮಾಡ್ತೀಯ. ಸದ್ಯಕ್ಕೆ ನೀನು ಬಾಯಿ ಮುಚ್ಚಿಕೊಂಡಿರು ಎಂದು ಗದರಿದ ಗೆಳತಿಯನ್ನ ನೋಡಿ ಅವಳ ತಲೆಗೆ ಮೊಟಕಿ ಸುಮ್ಮನಾದನು. ಭುವನ್ ರೆಡ್ಡಿ, ಚರಣ್, ಅಂಜಲಿ ಮೂವರು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡುವ ಸಮಯದಲ್ಲೇ ಗೆಳೆಯರು. ಭುವನ್ ಮೂಲತಃ ಹೈದರಾಬಾದಿನವನು. ಅಂಜಲಿಗಿಂತ ತುಂಬ ಚೆನ್ನಾಗಿ ಮಾಂಸಾಹಾರಿ ಅಡುಗೆ ಮಾಡುತ್ತಾನೆ. ಕೋರ್ಸ್ ಮುಗಿದ ಕೂಡಲೇ ಹೈದರಾಬಾದಿನಲ್ಲಿರುವ 7 ಹಿಲ್ ಎನ್ನುವ ಇಂಟರ್ನ್ಯಾಷನಲ್ ಹೋಟೆಲ್ ನಡೆಸಿದ ಚೆಫ್ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿದ್ದನು. ಅಂಜಲಿಯಿಂದ ತಪ್ಪು ನಡೆದು 3 ವಾರ ಕಳೆದರೂ ಜೀವನಿಂದ ಅವಳಿಗೆ ಚುಚ್ಚು ಮಾತು ಅವಮಾನ ತಪ್ಪಿರಲಿಲ್ಲ. ಅದೆಷ್ಟೋ ಬಾರಿ ಅವನು ನಿಂದಿಸಿದರೂ ಒಮ್ಮೆ ಅವನಲ್ಲಿ ಮಾತನಾಡಿ ತಮ್ಮಿಬ್ಬರ ನಡುವಿನ ಮನಸ್ತಾಪ ಸರಿ ಮಾಡಬೇಕೆಂದು ಹೊರಟಿದವಳಿಗೆ ಪುನಃ ಪುನಃ ಅವನ ನಿಂದನೆಯ ಮಾತನ್ನ ಕೇಳಿ ಅವನಿಂದ ದೂರ ಹೋಗುವ ನಿರ್ಧಾರ ಮಾಡಿದ್ದಳು. ಇಲ್ಲಿಂದ ಹೋಗಿ ಮುಂದೇನು ಎಂದು ಯೋಚಿಸಿದವಳ ಕಣ್ಣೆದುರು ಬಂದಿದ್ದು ತನ್ನ ಕನಸಿನ ರೆಸ್ಟೋರೆಂಟ್. ಚರಣ್ ಅದಾಗಲೇ ಅವಳ ಕನಸಿನ ರೆಸ್ಟೋರೆಂಟ್ ನಡೆಸುತ್ತಿರುವುದರ ಜೊತೆ ಅವರಿಬ್ಬರ ಗೆಳೆತನದಿಂದಲೇ ಅವಳು ಈ ಸ್ಥಿತಿಯಲ್ಲಿರುವುದರಿಂದ ಚರಣ್ ಜೊತೆ ಸೇರಿ ಆ ಕನಸಿನ ರೆಸ್ಟೋರೆಂಟ್ ನಡೆಸುವ ನಿರ್ಧಾರಕ್ಕೆ ಎಳ್ಳು ನೀರು ಬಿಟ್ಟು ಪ್ಯಾರಿಸ್ಸಲ್ಲಿ ಅವಳೇ ಸ್ವಂತ ಅವಳ ಕನಸಿನ ರೆಸ್ಟೋರೆಂಟ್ ತೆರೆಯುವುದರ ಬಗ್ಗೆ ಯೋಚಿಸಿದ್ದಳು. ಅದರಂತೆ ಆದಷ್ಟು ಬೇಗ ಪ್ಯಾರಿಸ್ಸಿಗೆ ಹೋಗಬೇಕೆಂಬ ನಿರ್ಧಾರ ಮಾಡಿದವಳಿಗೆ ಈ ವಿಷಯ ಅಮ್ಮ ಅಥವಾ ಜೀವನಿಗೆ, ಮುಖ್ಯವಾಗಿ ತಾತನಿಗೆ ತಿಳಿದರೆ ತಾನಲ್ಲಿಂದ 1 ಹೆಜ್ಜೆಯೂ ಮುಂದೆ ಹೋಗಲು ಸಾಧ್ಯವಿಲ್ಲವೆಂದು ತನ್ನೆಲ್ಲ ನಿರ್ಧಾರವನ್ನ ಗೌಪ್ಯವಾಗಿಟ್ಟಿದ್ದಳು. ಗಿರಿಧಾಮವನ್ನು ತೊರೆದು ಹೋಗುವ ಮೊದಲು ತಾನು ನಿಭಾಯಿಸುತ್ತಿದ್ದ ಜವಾಬ್ದಾರಿಯನ್ನು ನಂಬಿಕಸ್ಥನ ಹೆಗಲ ಮೇಲೆ ಹೊರಿಸಬೇಕಾಗಿತ್ತು. ತನ್ನ ತಪ್ಪಿನಿಂದ ಗಿರಿಧಾಮಕ್ಕೆ ಸ್ವಲ್ಪವೂ ತೊಡಕಾಗುವುದು ಅವಳಿಗೆ ಸಹ್ಯವಿರಲಿಲ್ಲ. ಕಾರಣ ತನ್ನೆಲ್ಲ ಗೆಳೆಯರ ಬಳಗದಲ್ಲಿ ಹೆಡ್ ಚೆಫ್ ಬಗ್ಗೆ ವಿಚಾರಿಸುವಾಗ ಸಿಕ್ಕಿದವನೇ ಭುವನ್ ರೆಡ್ಡಿ. ಅವನಲ್ಲಿ ಮಾತನಾಡಿದಾಗ ಪ್ರಸ್ತುತ ಕೆಲಸದ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡವನು 6 ತಿಂಗಳು ಬಿಟ್ಟು ಮದುವೆಯಾಗುತ್ತಿರುವ ಕಾರಣ ಆ ಕೆಲಸ ಬಿಟ್ಟು ಪರ್ಮನೆಂಟಾಗಿ ಬೆಂಗಳೂರಿಗೆ ಹೆಂಡತಿಯೊಂದಿಗೆ ಶಿಫ್ಟ್ ಆಗುವುದರ ಬಗ್ಗೆ ಹೇಳಿದ್ದನು. ಅವನ ಬಗ್ಗೆ ತಿಳಿದ ಮೇಲೆ ತನ್ನ ಜಾಗಕ್ಕೆ ಭುವನ್ ಸರಿಯಾದ ವ್ಯಕ್ತಿಯೆಂದು ಗಿರಿಧಾಮದಲ್ಲಿನ ಹೆಡ್ ಚೆಫ್ ಪೋಸ್ಟ್ ಬಗ್ಗೆ ಹೇಳಿದಾಗ ರೆಸಾರ್ಟ್ ವಲಯದಲ್ಲಿ ಗಿರಿಧಾಮ ಬಗ್ಗೆ ಕೇಳಿದವನು ಅವಳ ಮಾತಿಗೆ ಒಪ್ಪಿದನು. ಬಾಲಕೃಷ್ಣನ ಜೊತೆ ಜಯಕರನನ್ನ ಭೇಟಿಯಾದಾಗ ಭುವನ್ ಜಾಯ್ನಿಂಗ್ ಪ್ರೊಸೀಜರ್ ಕ್ಲಿಯರ್ ಮಾಡಿ ಅವರಿಬ್ಬರು ಭುವನ್ ಬಳಿ ಕೇವಲ 1 ವಾರಕ್ಕೆ ಗಿರಿಧಾಮದಲ್ಲಿ ಕೆಲಸ ಮಾಡಲು 7 ಹಿಲ್ ಜಾಬ್ ಬಿಟ್ಟು ಇಲ್ಲಿಗೆ ಬಂದಿದ್ದರ ಬಗ್ಗೆ ಕೇಳುತ್ತಾ ಆಶ್ಚರ್ಯ ವ್ಯಕ್ತಪಡಿಸಿದರೆ ಅಲ್ಲಿಯೂ ಅಂಜಲಿ ಅವನು ಮಾತನಾಡದಂತೆ ತಡೆದಿದ್ದಳು.
ಕಿಚನ್ ಪೂರ್ತಿ ತನ್ನ ಗೆಳೆಯನಿಗೆ ತೋರಿಸಿ ಪ್ರತಿದಿನ ತಯಾರಾಗುವ ಆಹಾರ ಪದಾರ್ಥಗಳ ಬಗ್ಗೆ ಹೇಳಿದಾಗ ಅವಳೆಲ್ಲ ಮಾತಿಗೆ ಕಿವಿಯಾದವನು ಅವಳ ಸ್ಟಾಫ್ ಬಳಗವನ್ನು ಅವನಿಗೆ ಪರಿಚಯಿಸಿದಾಗ ಸ್ಟಾಫ್ ಮತ್ತವಳ ನಡುವೆ ಇರುವ ಸ್ನೇಹ ಗೌರವವನ್ನು ನೋಡಿ ಗೆಳತಿಯ ಮೇಲೆ ಹೆಮ್ಮೆಯಾಗಿತ್ತು. ರೆಸಾರ್ಟ್ ಕಾರಲ್ಲಿ ಕುಳಿತು ಪೂರ್ತಿ ಗಿರಿಧಾಮವನ್ನು ಗೆಳೆಯನಿಗೆ ತೋರಿಸಿದ ಅಂಜಲಿ ಮಧ್ಯಾಹ್ನ ಅಲ್ಲಿಯೇ ಊಟ ಮಾಡುವಂತೆ ಹೇಳಿದಳು. ಊಟ ಮುಗಿಸಿ ಹೊರಟ ಭುವನ್, ಇಷ್ಟೊಳ್ಳೆ ವಾತಾವರಣವಿರುವ ಗಿರಿಧಾಮದಲ್ಲಿ ನನಗೆ ಜಾಬ್ ಆಫರ್ ಮಾಡಿದ್ದಕ್ಕೆ ಮೊದಲಿಗೆ ತುಂಬ ಥ್ಯಾಂಕ್ಸ್ ಅಂಜು. ಗಿರಿಧಾಮ ಹಾಗೂ ಇಲ್ಲಿನ ಸ್ಟಾಫ್ಸ್ ಅದೆಷ್ಟು ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ಖುಷಿಯಾಯಿತು ಎಲ್ಲರನ್ನ ಭೇಟಿಯಾಗಿ. ಹೌದು, ಕೇಳೋದು ಮರೆತೆ, ಅದೇನು ಎಲ್ಲ 1 ವೀಕ್ ವರ್ಕ್ ಮಾಡೋಕ್ಕೆ ಆ ಜಾಬ್ ಬಿಟ್ಟು ಬಂದ್ಯಾ ಅಂತೆಲ್ಲ ಸರ್ಪ್ರೈಸ್ ಆಗಿ ನನ್ನಲ್ಲಿ ಕೇಳ್ತಾ ಇದ್ರು. ನಾನಿಲ್ಲಿನ ಪರ್ಮನೆಂಟ್ ಹೆಡ್ ಚೆಫ್ ತಾನೇ, ಅಲ್ಲದೆ 5 ಡೇಸ್ ಬಿಟ್ಟು ಜಾಯಿನ್ ಆಗ್ತಿದ್ದೀನಿ ಅಂತದ್ರಲ್ಲಿ ಇದೇನು 1 ವೀಕ್ ಅಂತ ಅನುಮಾನದಲ್ಲೇ ಗೆಳತಿಯತ್ತ ನೋಡಿದರೆ, ನಥಿಂಗ್, 1 ವೀಕ್ ಆದಮೇಲೆ ನಿನಗೆ ಗೊತ್ತಾಗುತ್ತೆ ಅಂದಳು. ಓಕೆ, ನೀನು ಯಾಕೆ ಇಷ್ಟೊಳ್ಳೆ ಜಾಬ್ ಬಿಡ್ತಿರೋದು? ಅಲ್ಲದೆ ಈ ರೆಸಾರ್ಟ್ ನಿನ್ನ ಗಂಡನದ್ದು ತಾನೇ ಎಂದು ಕೇಳಿದವನನ್ನು ನೋಡಿ, ಗಾಡ್ ಭುವನ್, ಅದೆಷ್ಟು ಪ್ರಶ್ನೆ ಕೇಳ್ತೀಯಾ ಅಂದಳು. ನೀನು ನನ್ನಿಂದ ಏನನ್ನ ಮುಚ್ಚಿಡ್ತಾ ಇಲ್ಲ ತಾನೇ ಅಂತ ಅವಳನ್ನೇ ದಿಟ್ಟಿಸಿದರೆ ಆ ನೋಟ ತಪ್ಪಿಸುತ್ತಾ, ಇಲ್ವೋ ಪುಣ್ಯಾತ್ಮ, ಎನಿವೆ ಕಂಗ್ರಾಟ್ಸ್ ಕಣೋ, ನಿನಗೆ ಕೆಲಸದ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನನಗಿಂತ ಜಾಸ್ತಿ ವರ್ಕ್ ಎಕ್ಸ್ಪೀರಿಯನ್ಸ್ ನಿನಗಿದೆ. ಸೊ ವೆಲ್ಕಮ್ ಟು ಗಿರಿಧಾಮ ಎಂದು ಚಾಚಿದ ಅವಳ ಕೈಗೆ ಕೈ ಮಿಲಾಯಿಸಿದ ಭುವನ್ ಸ್ವಲ್ಪ ಸಮಯ ಅವಳ ಜೊತೆಯಲ್ಲಿ ಕಳೆದು ಅಲ್ಲಿಂದ ಹೊರಟರೆ ದೊಡ್ಡದೊಂದು ಜವಾಬ್ದಾರಿ ತಲೆಯಿಂದ ಇಳಿದಿದ್ದಕ್ಕೆ ಅಂಜಲಿ ನಿಟ್ಟುಸಿರು ಹೊರ ಚೆಲ್ಲಿದಳು. ರಾತ್ರಿ ಊಟ ಮುಗಿಸಿ ಕೋಣೆ ಸೇರಿದ ಜೀವ ಮಂಚದಲ್ಲಿ ಅಡ್ಡಾಗಿ ಕಬೋರ್ಡ್ ಒಳಗಡೆ ಏನೋ ಹುಡುಕುತ್ತಿರುವ ಮಡದಿಯಲ್ಲಿ, ಅಂಜಲಿ ಮೇಡಮ್, ತಮಗೆ ಗರ್ಲ್ಸ್ ಯಾರು ಫ್ರೆಂಡ್ಸ್ ಇಲ್ವಾ, ಬರೀ ಬಾಯ್ಸ್ ಫ್ರೆಂಡ್ಸ್ ಮಾತ್ರನಾ ಅಂತ ಅಣುಕಿಸಿದಾಗ ಅವನತ್ತ ಹುರಿನೋಟ ಬೀರಿ ಸುಮ್ಮನಾದಳು. ಹೌದು, ಆ ನಿನ್ನ ಫ್ರೆಂಡ್ ರೆಡ್ಡಿ ಲಕ್ಷಗಟ್ಟಲೆ ಸಂಬಳ ಬಿಟ್ಟು ಕೇವಲ 1 ವಾರಕ್ಕೆ ನಿನ್ನ ಜಾಗದಲ್ಲಿ ಕೆಲಸ ಮಾಡಲು ಅಷ್ಟೊಂದು ಎಕ್ಸೈಟ್ ಆಗಿ ಬಂದಿದ್ದಾನಲ್ಲ, ಏನು ನಡೀತಿದೆ? ನಿಜ ಹೇಳು, ಅವನಿಗೆ ಅದೇನು ಮಾಟ ಮಂತ್ರ ಮಾಡಿದ್ದೀಯಾ ಎಂದ ಕೂಡಲೇ ಕೋಪದಲ್ಲಿ ಕಬೋರ್ಡ್ ಬಾಗಿಲನ್ನು ಜೋರಾಗಿ ಹಾಕಿ ಅವನತ್ತ ತಿರುಗಿದರೆ, ಮಾಟ ಮಂತ್ರ ಬಂದಿದ್ರೆ ಮೊದಲು ಮೆಂಟಲ್ ತರಹ ಆಡ್ತಿರೋ ನಿನ್ನನ್ನು ಸರಿ ಮಾಡ್ತಿದ್ದೆ ಈಡಿಯಟ್ ಅಂತ ಗದರಿದರೆ, ಅಲ್ಲ ವೈಫಿ, ಇತ್ತೀಚೆಗೆ ನಾನು ನಾರ್ಮಲ್ ಆಗಿ ಮಾತಾಡಿದ್ರು ನೀನು ಯಾಕೆ ಟೋನ್ ರೈಸ್ ಮಾಡಿಕೊಂಡು ಮಾತಾಡೋದು? ಏನು ಸೀರಿಯಸ್ ಆಗಿ ಜಗಳ ಮಾಡಿಕೊಂಡು ನನಗೆ ಕೈ ಕೊಡೋ ಪ್ರೋಗ್ರಾಮ್ ಇದೆಯಾ ಹೇಗೆ ಎಂದು ಮಲಗಿದವನು ಎದ್ದು ಕುಳಿತು ಕೇಳಿದರೆ, ಅವನ ಬಳಿ ಹೋಗಿ ಕೈರಟ್ಟೆ ಕಟ್ಟಿ ನಿಂತವಳು ಬೊಬ್ಬೆ ಹೊಡೆದು ಮಾತನಾಡೋದು ಯಾರು ಜೀವ? ಇತ್ತೀಚೆಗೆ ನಾನು ನಿನ್ನಲ್ಲಿ ಏನು ಮಾತಾಡೋಕೆ ಬಂದರೂ ನಿನ್ನ ಮಾತು ಚೆರ್ರಿಯಿಂದ ಶುರುವಾಗಿ ಅವನಿಗೂ ನನಗೂ ಸಂಬಂಧ ಕಟ್ಟಿ ಅಸಹ್ಯವಾಗಿ ಮಾತನಾಡೋದರ ಮೂಲಕವಾಗಿರುತ್ತದೆ. ಇದು ನಿನ್ನ ನಾರ್ಮಲ್ ಮಾತು ಅಲ್ವಾ? ನನಗೂ ಸೆಲ್ಫ್ ರೆಸ್ಪೆಕ್ಟ್ ಇದೆ ಜೀವ. ಇದನ್ನೆಲ್ಲ ಕೇಳಿ ಅದು ಹೇಗೆ ನಿನ್ನ ಜೊತೆ ಸಾಫ್ಟಾಗಿ ಮಾತಾಡಲಿ? ನಾನು ಮಾಡಿದ ತಪ್ಪನ್ನು ಕ್ಷಮಿಸು ಅನ್ನಲ್ಲ, ಆದರೆ ಆ ತಪ್ಪಿಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಪದೇ ಪದೇ ಇಲ್ಲ ಸಲ್ಲದ್ದು ಹೇಳಿ ಅದೆಷ್ಟು ಸಲ ನನ್ನನ್ನು ಮಾತಲ್ಲೇ ಚುಚ್ಚಿ ಸಾಯಿಸೋ ನಿರ್ಧಾರ ಮಾಡಿದ್ದೀಯಾ ಎಂದು ಗಂಭೀರವಾಗಿ ಕೇಳಿದವಳ ಪ್ರಶ್ನೆಯ ಜೊತೆ ಅವಳ ಕಣ್ಣೋಟ ಅವನಿಗೆ ಎದುರಿಸಲಾಗಲಿಲ್ಲ. ಈ ಕತೆ ಇನ್ನು ಮುಂದುವರೆಯುವುದು. ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.